ನಮಸ್ಕಾರ. ಅಳುತ್ತಾ ಜಗತ್ತಿಗೆ ಕಾಲಿಟ್ಟ ನೀನು ನಿನ್ನ ಸಾವಿಗೆ ಇಡೀ ಜಗತ್ತೇ ಅಳುವಂತೆ ಮಾಡು ಎಂಬ ಮಾಜಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಇವರ ಸುಂದರವಾದ ನುಡಿಮುತ್ತುಗಳೊಂದಿಗೆ ವಂದೇ ಮಾತರಂ 150ರ ಸಂಭ್ರಮದ ಸಲುವಾಗಿ NMPA ರಸಪ್ರಶ್ನೆ ಕಾರ್ಯಕ್ರಮದ ಅಂತಿಮ ಸುತ್ತಿನ ವಿಜೇತರನ್ನ ಗೌರವಿಸುವ ಶುಭ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ಡಾಕ್ಟರ್ ಪ್ರಿಯಾ ಹರೀಶ್. ಹದಿನಾರು ಶಾಲೆಗಳನ್ನು ಆಯ್ದು ಅದರಲ್ಲಿ 4 ತಂಡಗಳಂತೆ ವಿಭಜಿಸಿ 4 ಶಾಲೆಯ ಮಕ್ಕಳು ಅಂತಿಮ ಸುತ್ತಿನಲ್ಲಿ ವಿಜೇತರಾಗಿದ್ದಾರೆ. ಆ ಮಕ್ಕಳು ಕೂಡ ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಹಾಗೆ ಆ ಮಕ್ಕಳನ್ನು ಗೌರವಿಸಲು ನಮ್ಮ ಕುಡ್ಲದ ಆಡಳಿತ ನಿರ್ದೇಶಕರಾದಂತಹ ಶ್ರೀಯುತ ಲೀಲಾಕ್ಷ ಕರ್ಕೇರ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಆದ್ದರಿಂದ ಮಕ್ಕಳನ್ನು ಗೌರವಿಸಲು ಶ್ರೀಯುತ ಲೀಲಾಕ್ಷ ಕರ್ಕೇರ ಇವರನ್ನು ನಾನು ವೇದಿಕೆಗೆ ಕರೀತಾ ಇದ್ದೇನೆ. ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. 14 ಶಾಲೆಯ ಮಕ್ಕಳಲ್ಲಿ 4 ತಂಡಗಳಾಗಿ ವಿಭಜಿಸಿ ಅಂತಿಮ ಸುತ್ತಿನಲ್ಲಿ 4 ಶಾಲೆಯ ಮಕ್ಕಳು ವಿಜೇತರಾಗಿದ್ದಾರೆ. ಅದರಲ್ಲಿ 3ನೇ ಸ್ಥಾನವನ್ನು ಪಡೆದಂತಹ ಸರೋಜಿನಿ ಮಧುಸೂದನ ಕುಶಿಯ ಮಕ್ಕಳಾದಂತಹ ಅಮನ್ ಗುಪ್ತಾ ಮತ್ತು ತುಷಾರ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. NMPA ರಸಪ್ರಶ್ನೆಯ 3ನೇ ಬಹುಮಾನವನ್ನು ಪಡೆದಂತಹ ವಿಜೇತರು ಅಮನ್ ಗುಪ್ತಾ ಮತ್ತು ತುಷಾರ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಇವರು SSLC ಪರೀಕ್ಷೆಯ ಒತ್ತಡದ ನಡುವೆ ಕೂಡ ನಮ್ಮ ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ನಾವು ಆವಾಗ ಅವರಿಗೆ ಉಪದ್ರ ಕೊಡ್ತಿದ್ವು. ಆದರೂ ಕೂಡ ನಮ್ಮ ಅಮನ್ ಗುಪ್ತಾ 95.3%, ಹಾಗೆ ನಮ್ಮ ತುಷಾರ್ 98.4% ಪಡೆದಿದ್ದಾರೆ. ನಿಮಗೆ ನಮ್ಮ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಬಹುಮಾನವನ್ನು ನೀಡುವಂತಹ ಶುಭ ಸಮಯ. ಇವರಿಗೆ ನಮ್ಮ ಲೀಲಾಕ್ಷ ಕರ್ಕೇರರವರು ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹಳ ಅಂದವಾಗಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ಮೊದಲನೆಯ ಸುತ್ತಿನಲ್ಲಿ ಪ್ರಥಮ ಬಹುಮಾನವನ್ನು ಪಡೆದು ಅಂತಿಮ ಸುತ್ತಿನ ಸ್ಪರ್ಧೆಯಲ್ಲಿ 3ನೇ ಬಹುಮಾನವನ್ನು ಪಡೆದಿದ್ದರು. ಹಾಗೆ ನೆನಪಿನ ಕಾಣಿಕೆಯೊಂದಿಗೆ ಇವರನ್ನು ಗೌರವಿಸ್ತಾ ಇದ್ದೇವೆ. ಹಾಗೆ ನಾವು ಇವರಿಗೆ ನಗದು ಬಹುಮಾನ 2,000ದೊಂದಿಗೆ ಗೌರವವನ್ನು ನೀಡ್ತಾ ಇದ್ದೇವೆ. ಬಹಳ ಅದ್ಭುತವಾಗಿ ಆಡಿದಂತಹ ಪ್ರತಿಭೆಗಳು ನಮ್ಮ ಅಮನ್ ಗುಪ್ತಾ ಮತ್ತು ತುಷಾರ್ ಶೆಟ್ಟಿ. ಧನ್ಯವಾದಗಳು. ಹಾಗೆ ನಮ್ಮ NMPA ರಸಪ್ರಶ್ನೆಯಲ್ಲಿ 3ನೇ ಬಹುಮಾನವನ್ನು ಹಂಚಿಕೊಂಡ ಇನ್ನೊಂದು ತಂಡ ನಮ್ಮ ನೋಬೆಲ್ ಹೈಸ್ಕೂಲ್ ಕುಂಜತಬೈಲ್ ಇಲ್ಲಿನ ಮಕ್ಕಳು ಮೋಕ್ಷಾ ಶೆಟ್ಟಿ ಮತ್ತು ಅಕ್ಷತಾ. ಹಾಗೆ ಅವರ ಜೊತೆಗೆ ಅವರ ಶಾಲಾ ಶಿಕ್ಷಕರಾದಂತಹ ಪ್ರಿನ್ಸಿ ಮೇರಿ ಇವರು ಕೂಡ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ನೋಬೆಲ್ ಇಂಗ್ಲಿಷ್ ಮೀಡಿಯಂನ ಮಕ್ಕಳು ಕೂಡ ಬಹಳ ಅದ್ಭುತವಾಗಿ ಆಡಿದರು. ಇದೀಗ ಅವರಿಗೆ ಗೌರವವನ್ನು ನೀಡುವಂತಹ ಸಮಯ. ನಮ್ಮ ಕುಡ್ಲದ ಲೀಲಾಕ್ಷ ಕರ್ಕೇರ ಇವರು ಮಕ್ಕಳಿಗೆ ಶಾಲನ್ನು ಹೊದಿಸಿ ಗೌರವವನ್ನು ನೀಡ್ತಾ ಇದ್ದಾರೆ. ಮೋಕ್ಷಾ ಶೆಟ್ಟಿ ಮತ್ತು ಅಕ್ಷತಾ ನಮ್ಮ ಪ್ರಥಮ ಸುತ್ತಿನಲ್ಲಿ ಪ್ರಥಮ ಬಹುಮಾನವನ್ನು ಪಡೆದಂತಹ ಮಕ್ಕಳು. ಅಂತಿಮ ಸುತ್ತಿನಲ್ಲಿ 3ನೇ ಬಹುಮಾನವನ್ನು ಪಡೆದಂತಹ ಮಕ್ಕಳು. ಅವರ ಶಾಲಾ ಶಿಕ್ಷಕರಾದಂತಹ ಪ್ರಿನ್ಸಿ ಮೇರಿ ಕೂಡ ಅವರಿಗೆ ಬಹಳಷ್ಟು ಸಹಾಯವನ್ನು ಮಾಡಿದರು. ಇದೀಗ 2,000 ನಗದು ಬಹುಮಾನದೊಂದಿಗೆ ಅವರನ್ನು ನಾವು ಗೌರವಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ನಾವು ಈ ಸಂದರ್ಭದಲ್ಲಿ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದೇವೆ. ನಮಸ್ಕಾರ. ಹಾಗೆ ನಮ್ಮ NMPA ರಸಪ್ರಶ್ನೆಯಲ್ಲಿ 2ನೇ ಬಹುಮಾನವನ್ನು ಪಡೆದಂತಹ ತಂಡ NMPA ಹೈಸ್ಕೂಲ್ ಪಣಂಬೂರು ಇಲ್ಲಿನ ಮಕ್ಕಳಾದ ಹಂಸಿಕಾ ಮತ್ತು ಭುವಿ. ದಯವಿಟ್ಟು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಭುವಿ ಇದ್ದಾರೆ. ಹಂಸಿಕಾ ಊರಿಗೆ ಹೋಗಿದ್ದಾರೆ. ಇದೀಗ ನಮ್ಮ ಭುವಿಯನ್ನು ಗೌರವಿಸುವಂತಹ ಸಮಯ. ನಮ್ಮ ಲೀಲಾಕ್ಷ ಕರ್ಕೇರರು ಶಾಲು ಹೊದಿಸಿ ನಮ್ಮ ಭುವಿಯನ್ನು ಗೌರವಿಸಬೇಕು. ನಿಜವಾಗಿ ಹೇಳಬೇಕು ಅಂತ ಇದ್ದರೆ ಇವರಿಗೆ 2ನೇ ಬಹುಮಾನ ಬಂದಿತ್ತು. ಆದರೆ ಇವರ ಅದೃಷ್ಟ ಇವರಿಗೆ ಕೈ ಕೊಟ್ಟಿತ್ತು ಅಂತ ಹೇಳ್ಬೋದು. ಯಾಕಂದರೆ ಈ ಅಂತಿಮ ಸುತ್ತಿನಲ್ಲಿ ನೀವೆಲ್ಲ ನೋಡಿದ್ರಿ, ಇವರು ಬಹಳ ಉತ್ತಮವಾಗಿ ಆಡಿದರು. ಆದರೆ ಟೈ ಬ್ರೇಕಿಂಗ್ ಕ್ವೆಶನ್ ಬರುವಾಗ ಆ ಒಂದು ಟೈ ಬ್ರೇಕಿಂಗಲ್ಲಿ ಇವರಿಗೆ ಅದೃಷ್ಟ ಕೈಕೊಟ್ಟು ಇವರು 2ನೇ ಬಹುಮಾನವನ್ನು ಪಡೆದಿದ್ದಾರೆ. ಬಹಳ ಅದ್ಭುತವಾಗಿ ಆಡಿದರು.
ನಾವು ಸ್ಪರ್ಧೆ ಅಂತ ಹೇಳುವಾಗ 1ನೇ ಬಹುಮಾನ 2ನೇ ಬಹುಮಾನ ನೀಡಬೇಕಾಗುತ್ತೆ. ಅದರಲ್ಲಿ 2ನೇ ಬಹುಮಾನವನ್ನು ಇವರು ಪಡೆದಿದ್ದಾರೆ. ನಿಮಗೆ ಧನ್ಯವಾದಗಳು. ವಂದೇ ಮಾತರಂ 150ರ ರಸಪ್ರಶ್ನೆಯ ಆ ಒಂದು ಅಂತಿಮ ಸುತ್ತಿನ ವಿಜೇತರು ನಮ್ಮ ಶಾರದಾ ವಿದ್ಯಾಲಯ ಕೊಡಿಯಲ್ಬೈಲ್ ಇಲ್ಲಿನ ಮಕ್ಕಳಾದ ಶ್ರೇಯಾ ಶೆಟ್ಟಿ ಮತ್ತು ಶ್ರಾವ್ಯ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹಳ ಅದ್ಭುತವಾಗಿ ನಮ್ಮ ಶಾರದಾ ವಿದ್ಯಾಲಯ ಕೊಡಿಯಲ್ಬೈಲ್ನ ಮಕ್ಕಳು ಆಡಿದ್ರು. ಅವರಿಗೀಗ ಶಾಲನ್ನು ಹೊದಿಸಿ ಗೌರವವನ್ನು ನೀಡುವಂತಹ ಸಮಯ. ನಮ್ಮ ಶ್ರೇಯಾ ಶೆಟ್ಟಿ ಮತ್ತು ಶ್ರಾವ್ಯ ರಸಪ್ರಶ್ನೆಯ ಮೊದಲನೇ ಸುತ್ತಿನಲ್ಲೂ ಕೂಡ ಪ್ರಥಮ ಬಹುಮಾನವನ್ನು ಪಡೆದು ಅಂತಿಮ ಸುತ್ತಿನಲ್ಲಿ ಕೂಡ ಮೊದಲ ಬಹುಮಾನವನ್ನು ಪಡೆದಂತಹ ವಿಜೇತರು. ಅಂತಿಮ ಸುತ್ತಿಗೆ ಒಂದು ಟೈ ಬ್ರೇಕಿಂಗ್ ಕ್ವೆಶ್ಚನನ್ನು ಅವರಿಗೆ ನೀಡಲಾಗಿತ್ತು. ಅದರಲ್ಲಿ ಒಂದು ಬಲೂನನ್ನು ಅವರಿಗೆ ಕೊಡಲಾಗಿತ್ತು. ಆ ಬಲೂನ್ ಅವರಿಗೆ ಅದೃಷ್ಟದ ಜೊತೆಗೆ ವಿಜೇತರನ್ನಾಗಿ ಮಾಡಿಸಿತ್ತು. ಲೋಕಸಭೆಯಿಂದ ಗೆದ್ದು ಬಂದ ಮಕ್ಕಳು ಅಂತ ಇವರನ್ನು ನಾವು ಹೇಳ್ಬೋದು. ಇವರಿಗೆ 10,000 ನಗದು ಬಹುಮಾನದೊಂದಿಗೆ ನಾವು ಗೌರವವನ್ನು ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ನಮ್ಮ ಕುಡ್ಲದಲ್ಲಿ ಆಯೋಜಿಸಿ ಮಕ್ಕಳಿಗೆ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ಶ್ರೀಯುತ ವಿಲಾಕ್ಷ ಕರ್ಕೆರ ಇವರಿಗೂ ಕೂಡ ನಾವು ಮನದಾಳದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್. ವಂದೇ ಮಾತರಂ 150ರ ನಮ್ಮ NMPA ರಸಪ್ರಶ್ನೆ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ನಮ್ಮ NMPA ಪೋರ್ಟ್ ಮಂಗಳೂರು ಇವರಿಗೆ ನಾವು ಮನದಾಳದ ವಂದನೆಗಳನ್ನು ಅರ್ಪಿಸ್ತೇವೆ. ಹಾಗೆ ನಮಗೆ ಡೆಕೋರೇಷನ್ನಲ್ಲಿ ಸಹಕಾರವನ್ನು ನೀಡಿದಂತಹ ಪ್ರಕೃತಿ ಡೆಕೋರೇಟರ್ಸ್ನ ದಯಾನಂದ್ ಅಮೀನ್ ಇವರಿಗೂ ಕೂಡ ನಮ್ಮ ಹೃದಯಾಂತರಾಳದ ವಂದನೆಗಳನ್ನು ಅರ್ಪಿಸ್ತೇವೆ. ಹಾಗೆ ಶಾಲೆಯ ಮಕ್ಕಳಿಗೂ ಹಾಗೆ ಶಾಲೆಯ ಪ್ರಾಂಶುಪಾಲರಿಗೂ ಶಾಲೆಯ ಆಡಳಿತ ಮತ್ತು ಶಿಕ್ಷಕರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಕೂಡ ನಮ್ಮ ಅಂತರಾಳದ ವಂದನೆಗಳನ್ನು ನಾವು ಅರ್ಪಿಸ್ತೇವೆ. ಹಾಗೆ ನಮ್ಮ ಕುಡ್ಲದ ಆಡಳಿತ ಸಿಬ್ಬಂದಿ ವರ್ಗದವರಿಗೂ ಕೂಡ ನಮ್ಮ ಅಂತರಾಳದ ವಂದನೆಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ನೀನು ಮಾಡಿದ ತಪ್ಪಿಗೆ ಎದುರು ನುಡಿಯಬೇಡ, ನೀನು ಮಾಡದ ತಪ್ಪಿಗೆ ತಲೆ ತಗ್ಗಿಸಬೇಡ, ಜ್ಞಾನಕ್ಕಾಗಿ ಯಾರನ್ನಾದರೂ ಬೇಡು, ಆದರೆ ಅನ್ನಕ್ಕಾಗಿ ಯಾರನ್ನು ಬೇಡಬೇಡ ಅಂತ ಹೇಳುತ್ತಾ ನಮ್ಮ ಸ್ವಾಮಿ ವಿವೇಕಾನಂದರ ಸುಂದರ ನುಡಿಮುತ್ತುಗಳೊಂದಿಗೆ ನಮ್ಮ NMPA ರಸಪ್ರಶ್ನೆಯ ಅಂತಿಮ ಸುತ್ತಿನ ವಿಜೇತರ ಕಾರ್ಯಕ್ರಮವನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು.